ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ. ನಾನು ನಿಮ್ಮ ಶ್ರೀಕಾಂತ್ ಸಾಹು. ಓಕೆ ಗೈಸ್, ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಪಿ ಜಿಯ ಟೆರೆಸ್ ಮೇಲೆ ನಿಂತಿದ್ದೀನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಮೋಡ ಪ್ಲೇ ಆಗ್ಯದ, ಫುಲ್ಲು ಮಾಡ. ಇವತ್ತು ಸ್ವಲ್ಪ ಬಿಸಿಲು ಇಲ್ಲ ಗೈಸ್. ಇಲ್ಲಿ ನೋಡ್ರಿ, ಆ ಜಾಗದಲ್ಲಿ ಸೂರ್ಯ ಏನಂತಾರೆ ಮಾಡ್ದಾಗೆ ಮುಚ್ಕೊಂಡಾನ. ನೋಡ್ರಿ, ಹಿಂಗೆ ಕಾಣುತ್ತೆ ಬೆಳಗ್ಗೆ ವ್ಯೂ ಡೆಲ್ಟಾ. ಹಂಗೆ ಇಲ್ಲಿ ನೋಡ್ರಿ, ಕೆಳಗಡೆ ಪಾರ್ಕಿಂಗು, ಬೈಕ್ ಪಾರ್ಕಿಂಗು. ಈ ಕಡೆ ಅಂತೂ ಮನೆ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ನೋಡ್ರಿ, ಒಂದು ತಿಂಗಳಾಗಲಿಲ್ಲ, ಫುಲ್ಲು ಮೇಲ್ಗಡೆ ಬಂದುಬಿಡ್ತಿದ್ದು. ಹಾಗೆ ಇಲ್ಲಿ ನೋಡ್ರಿ, ಕೆಳಗಡೆ ಏನಪ್ಪ ಅಂತಂದ್ರೆ ಕೆಳಗಡೆ ಊಟಕ್ಕೂ ಕುಂತಿರ್ತಾರೆ. ಬನ್ನಿ ಗೈಸ್, ನಮ್ಮ ಪಿ ಜಿದೇ ಇದೆ ಕೆಳಗಡೆ. ಬರ್ರಿ ನೋಡಮ್ಮಿ ಹೆಂಗದ ಹೆಂಗಿಲ್ಲ ಅನ್ನೋದು. ಇದು ನಮ್ಮ ಪಾರ್ಕಿಂಗ್ ಗೈಸ್, ನಮ್ಮ ಪಿ ಜಿ ಪಾರ್ಕಿಂಗು. ಅಲ್ಲಿ ನೋಡ್ತಾ ಇದ್ರೆ ಮಾವಿನ ಹಣ್ಣಿನ ಗಿಡ. ಇವಾಗಂತೂ ಈ ಸೀಸನಲ್ಲಿ ಯಾಕೋ ಆಗಲೇ ಇಲ್ಲ ಅದಕ್ಕೆ ಮಾವಿನ ಹಣ್ಣು ಒಂದು. ಇಲ್ಲಾಂದರೆ ನಮ್ಮ ಹುಡುಗರು ಬಿಡ್ತಾರೇ ಇರಲಿಲ್ಲ. ಫುಲ್ ಕಚ್ಕೊಂಡು ಪೂರ ಗಿಡನೇ ಖಾಲಿ ಮಾಡಾಕ್ತಿದ್ರು. ಅಲ್ಲಿ ನೋಡ್ರಿ ಹೆಂಗದೆಲ್ಲ ವ್ಯೂ, ಫುಲ್ ವ್ಯೂ. ಇನ್ನು ಟಾಪಲ್ಲಿ ಮ್ಯಾಲೆ ಐತೆ, ಮ್ಯಾಲೆ ಏರ್ಲೈತಿಲ್ಲ ನಾನೇ. ಫುಲ್ ಇಲ್ಲಾಂದ್ರೆ ಫುಲ್ ಟಾಪ್ನಾಗಿಂದು ಫುಲ್ ಮಸ್ತಾಗಿ ಕಾಣ್ತದೆ. ಆಮೇಲೆ ಏನಾರು ಗೈಸ್, ಸಂಜೆ ಡ್ಯೂಟಿ ಅಂತ ಬರ್ತೀನಲ್ಲ ಅವಾಗ ತೋರಿಸ್ತೀನಿ. ಇವಾಗ ಏನಂತಾರೆ ಬರ್ರಿ ಹೋಗಮ್ಮಿ. ಏನಪ್ಪ ಅಂತಂದ್ರೆ ನಾಷ್ಟ ಏನು ಮಾಡಿದಾರೋ ಗೊತ್ತಿಲ್ಲ, ಹೋಗಿ ನಾಷ್ಟ ಮಾಡಿ ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗೋಣ. ನೋಡಿರಿ, ಚಪಾತಿ ಮತ್ತು ಅದ್ರ ಜೊತೆ ಇದು ಏನಂತಾರೆ ಪಲ್ಯ. ಓಕೆ, ಹುಡುಗರೆಲ್ಲ ಇಲ್ಲಿ ನೋಡ್ರಿ ಊಟ ಮಾಡ್ತಾಯಿದ್ದಾರೆ ಬೆಳಗ್ಗೆ. ಇದು ನೋಡ್ರಿ ಪಿ ಜಿ ವ್ಯೂ, ಮುಂದ್ಗಡೆ ಪಾರ್ಕಿಂಗ್. ಕೈ ಫೋಕಸ್ ಮಾಡುತ್ತೆ ಗೈಸ್. ಹಿಂಗಿದೆ ಪಿ ಜಿ ಕೆಳಗಿನ ವ್ಯೂ. ಓಕೆ ಗೈಸ್, ಡ್ಯೂಟಿಗೆ ಹೋಗಂತೂ ಬಂದೆ. ನೋಡ್ತಾ ಇದ್ರೆ ಮಳೆ ಬಿದ್ದಿತ್ತು ಇವಾಗಲೇ ಬೆಂಗಳೂರಲ್ಲೆಲ್ಲ ಫುಲ್ಲು ಮಳೆ ಬಂದಿತ್ತು. ಇಲ್ಲಿ ನೋಡ್ರಿ ಹೆಂಗೆ ಕಾಣತ್ತಪ್ಪ ಅಂತಂದ್ರೆ ಫುಲ್ ಮಳೆ ಬಂತೆಲ್ಲ, ನೀರೆಲ್ಲ ನಿಂತವ. ಟೆರೆಸ್ ಮೇಲಿಂದ ನೋಡಿದ್ರೆ ಇನ್ನೂ ಮೋಡ ಹಂಗೆ ಐತಿ. ಕಡೆ ನೋಡ್ರಿ, ಬ್ಲ್ಯಾಕ್ ಕಲರ್ ಫುಲ್ ಮೋಡ ಹಂಗೆ ಅದ. ಹಾಗೆ ಈ ಕಡೆ ನೋಡ್ರಿ, ಗ್ರೌಂಡ್ ಕಡೆ ಫುಲ್ ಮಸ್ತಾಗಿದೆ. ಈ ಕಡೆ ಗ್ರೌಂಡ್ ಕಡೆ ಫುಲ್ ಮಸ್ತಾಗಿ ವ್ಯೂ ಕಾಣ್ತಾಯಿದೆ. ಓಕೆ, ವ್ಯೂ ಅಂತೂ ಫುಲ್ ಸಖತ್ತಾಗಿ ಕಾಣ್ತಾಯಿದೆ. ಇದರಲ್ಲಿ ವಿಡಿಯೋ ಮಾಡೋಣ ಅನ್ಕೋತಾ ಇದ್ದೆ, ಆದರೆ ಏನಪ್ಪ ಅಂತಂದರೆ ವಿಡಿಯೋ ಶೂಟ್ ಮಾಡೋಕ್ಕೆ ಯಾರೂ ಇಲ್ಲ. ಅದಕ್ಕೋಸ್ಕರ ಬ್ಲಾಗ್ ಅಂತೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ಲಾಗಿಂಗ್ ಅಂತೂ ಡೈಲಿ ಬಿಡ್ತಾಯಿದ್ದೀನಿ. ಇವಾಗ ಚೆನ್ನಾಗೇ ರೆಸ್ಪಾನ್ಸ್ ಬರ್ತಾಯಿದೆ ಗೈಸ್. ಎಲ್ಲರೂ ನೋಡ್ತಾಯಿದ್ದೀರಾ, ಏನಂತಾರೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಮತ್ತು ವ್ಯೂಸ್ ಕೂಡ ಬರ್ತಾಯಿದೆ. ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಎಲ್ಲ ಇದು ಮಾಡ್ತಾಯಿರಿ. ಜಲ್ದಿ 10K ಸಬ್ಸ್ಕ್ರೈಬರ್ ಹತ್ರ ಹೋಗೋಣ. ಇವಾಗ ಇನ್ನೊಂದು ಸ್ವಲ್ಪ 5,000 ಸಬ್ಸ್ಕ್ರೈಬರ್ ಆದರೆ 10K ಸಬ್ಸ್ಕ್ರೈಬರ್ ಆಗ್ತಾರೆ. ಇಲ್ಲಿ ನೋಡ್ರಿ ಹೆಂಗೆ ಎಲ್ಲ ಬಟ್ಟೆ ಹೋಗಿದ್ದಾರೆ ಹುಡುಗರು, ಆದರೆ ಎಲ್ಲ ಫುಲ್ ತೊಯ್ದು ಹೋಗ್ಯದ. ಟೈಮ್ ಎಷ್ಟಾಗ್ಲತ್ತದ ನೋಡ್ರಿ, 5:45 ಆಗ್ಲತ್ತದ. ಫುಲ್ಲು ಮಳೆ ಬಂದಿತ್ತು. ನಾನು ಡ್ಯೂಟಿ ಇನ್ನಷ್ಟು ಬರೋಷ್ಟರಲ್ಲಿ ಮಳೆಯಲ್ಲಿ ಹಿಡ್ಕೊಂಡ್ಬಿತ್ತು. ಹೊಂಟಿದೆ ಗೈಸ್ ನಾನು, ಆದರೆ ಅಲ್ಲೇ ಮಳೆ ಹಿಡ್ಕೊಂಡ್ಬಿಡ್ತು ಕಂಪ್ನಿ ಹತ್ರನೇ. ಮತ್ತು ಸ್ವಲ್ಪ ವೇಟ್ ಮಾಡಿ ಮತ್ತೆ ಬಂದ್ವಿ. ಗ್ರೌಂಡ್ ಹತ್ರ ಎಲ್ಲ ಓಡಾಡ್ತಿದ್ದಾರೆ ನೋಡ್ರಿ ಹುಡುಗರು. ಅಲ್ಲಿ ನೋಡ್ರಿ ಜನ ಎಲ್ಲ ಹೆಂಗೆ ಅಲ್ಲಿ ಮತ್ತು ಆ ಕಡೆ ಎಲ್ಲ ಸುತ್ತಾಡ್ತಾ ಇದ್ದಾರೆ ಜನ. ಫುಲ್ ಮಳೆ ಬಂದಿದೆ, ಫುಲ್ಲು ಮೂಡಂತೂ ಫ್ರೆಶ್ ಆಗುತ್ತೆ ಅಂತ ಹೋಗ್ತಾ ಇದ್ದಾರೆ. ನಾವು ಬೆನ್ನು ಹೋಗೋಣ. ಮಳೆ ಬಂದು ಹೆಂಗಾಗ್ಯದ ನೋಡ್ರಿ ಅಪ್ಪ, ಫುಲ್ ರಾಡಿ ಎದ್ದಿರ್ತದೆ. ಇನ್ನೂ ಇಲ್ಲಿ ಗುಣ ಬೇಕು, ಆ ಕಡೆ ತೋರಿಸ್ತೀನಿ ಬರ್ರಿ. ಫುಲ್ ಹೆಂಗೆ ಎದ್ದು ಹೋಗ್ಯದ. ಈ ಕಡೆ ರೋಡ್ ಅಂತೂ ಸ್ವಲ್ಪ ಮಸ್ತ್ ಅದ. ಏಕಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಏನಂತಾರೆ ತೆಗ್ಗಳು ಜಾಸ್ತಿ ಇಲ್ಲ. ಆ ಕಡೆ ಆದ್ರೆ ತೆಗ್ಗಳೇ ಫುಲ್ ತೆಗ್ಗಳು, ಅದಕ್ಕೋಸ್ಕರ ಫುಲ್ ಮಳೆ ಬಂದದ. ಬರ್ರಿ 10 ನಿಮಿಷ
ಬರ್ರಿ ಹೋಗಿ ಬರೋ ಆ ಕಡೆ ಗ್ರೌಂಡ್ ಕಡೆ. ಕಾಲು ಫುಲ್ ಕೆಸರೆ ಬೂಟ್ ಹಾಕೊಂಡು ಹೋಗಿದೆ ಕಂಪ್ನಿವು, ಫುಲ್ ಕೆಸರಾಗ್ಯಾವ. ಈಗ ಇವು ವೈಟ್ ಗ್ಲೂ ಶೂ ಹಾಕೊಂಡ್ಬಂದೀನಿ. ಇವು ಹೆಂಗಾಗುತ್ತೆ ಗೊತ್ತಿಲ್ಲ, ಏನಂತಾರೆ ಬರ್ರಿ ನೋಡಂಬ್ರಿ. ಫುಲ್ಲು ನೀರು ಹರಿತಾ ಇರ್ಬೇಕಲ್ಲಿ, ನೋಡೋಣ ಬನ್ನಿ ಹೆಂಗಾಗಿದೆ ಹೆಂಗಿಲ್ಲ ಅನ್ನೋದು. ಹೋದರೆ ಗೊತ್ತಾಗುತ್ತೆ ಬರ್ರಿ. ಪಾರ್ಕ್ ಕಡೆ ಅಂತೂ ಬಂದಿದ್ದೀನಿ, ಬರ್ರಿ ಇವಾಗ ಸ್ವಲ್ಪ ಟೀ ಅಂಗಡಿ ಹತ್ರ ಹೋಗಿ ಬರೋಣ, ಟೀಗೆ ಕುಡಿದು ಬರೋಣ, ಆಮೇಲೆ ಪಾರ್ಕ್ ಸುತ್ತಾಡೋಣ. ಬರ್ರಿ ಪಿ ಜಿ ಏರಿಯಾ ಕಡೆ ಹೆಂಗೆ ಕಾಣ್ತಿದೆ ನೋಡ್ರಿ. ಈ ಕಡೆ ಒಂದು ವ್ಯೂ ಇದೆ, ಈ ಕಡೆ ಒಂದು. ಈ ವ್ಯೂ ನೋಡ್ರಿ ಮಸ್ತ್ ಇಲ್ಲಿ 4Kದಾಗ ಕಾಣತ್ತದ ನೋಡ್ರಿ. ಎಡಿಟು ಕೂಡ ಮಾಡಿಲ್ಲ. थोड़ा नहीं गोदे ज़्यादा बोल रहे हैं. इधर ಮಳೆ ಹೊಂಟಿತ್ತು ಮಗನ ನಿಂತತ್ತು. ಫೈನಲಿ ಏನಪ್ಪ ಅಂತಂದ್ರೆ ಪಿ ಜಿ ಕಡೆಗೆ ಹೊಂಟೀನಿ. ಫುಲ್ ಕಳಿಸ್ಕೊಂಡ್ಬಿಟ್ಟಿರ, ಸ್ವಲ್ಪ ಆರ್ಯದ. ಬರೀ ದುಕಾನ್ ಕಡೆಗೆ ಹೋಗಮ್ಮ, ಹಾಗೆ ಪಿ ಜಿ ಕಡೆಗೆ ಹೋಗಮ್ಮಿ. ಮಳೆ ಬಂದಾಗ ಹೊರಗೆ ತಿರುಗಾಡೋದು ಮಸ್ತು. ಏನಪ್ಪ ಅಂತಂದ್ರೆ ಹೊರಗೆ ತಿರುಗಾಡಿದ್ರೆ ಏನೋ ಒಂಥರ ಇದು ಅನ್ನಿಸ್ತದ. ಅದಕ್ಕೋಸ್ಕರ ಹೊರಗಡೆ ತಿರುಗಾಡಿದೆ. ಅಂದರೂ ಮೈತೋಯ್ತು, ಏನು ಮಾಡ್ಲಿಕ್ಕಾಗಲ್ಲ ಗೈಸ್. ಒಂದು ಕೊಡ್ಕೋಬೇಕಂದ್ರೆ ಒಂದು ಕಳ್ಸ್ಬೇಕಂತಾರ, ಹಂಗಾಗ್ತದ. ಅದಕ್ಕೋಸ್ಕರ ಮೈತೋಯಿಸ್ಕೊಂಡು ಬಂದೆ. ನೋಡ್ರಿ ಪಿ ಜಿಯಲ್ಲಿ ಇಷ್ಟು ಬೆಳಕಿದ್ರು ಫೋನಲ್ಲಿ ಕತ್ತಲು ತೋರಿಸ್ತದೆ. 30 FPS ಶೂಟ್ ಆಗ್ತಿದೆ, ಅದಕ್ಕೋಸ್ಕರ. ಫೈನಲಿ ಬಂದೆ ಪಿ ಜಿಗೆ, ರೂಮಿಗೆ ಹೋಗೊಂಬಂದು. ಫೈನಲಿ ನಮ್ಮ ಪಿ ಜಿಯಾಗಿ ಎಗ್ ರೈಸ್ ಅಂತೂ ಮಾಡಿದ್ದಾರೆ. ಎಗ್ ರೈಸ್ ಜೊತೆ ಒಂದು ತತ್ತಿ, ಇಷ್ಟೇ ಅನಿಸುತ್ತೆ. ಬರೀ ಇವಾಗ ಮೇಲೆ ಬನ್ನಿ ರೂಮ್ನಲ್ಲಿ ಊಟ ಮಾಡೋಣ ಹೋಗಿ. ಅದಾದಮೇಲೆ ಮುಂದಿನ ಬ್ಲಾಗ್ ಏನು ಅನ್ನೋದು ಕಂಟಿನ್ಯೂ ಮಾಡ್ತೀನಿ. ಬರ್ರಿ ರೂಮ್ ಕಡೆ ಹೋಗೋಣ. ಇಷ್ಟು ಫುಲ್ಲ लोकेशन के साथ हाकि ना ಲೊಕೇಶನ್ ಹೆಬ್ಗೋಡಿ ಇದು ನೋಡಿ ಹಂಗೆ ಕಾಣ್ತದೆ ಮ್ಯಾಲ. ಮುಂದೆ ಸರಿ ಹಾಂ, ಇಲ್ಲ ಸ್ನ್ಯಾಪರ ಹಾಕ್ಬಿಡೋನಿ. ಸರಿ ಸರಿ ರೈಟ್ ಆಯ್ತು.